ಫ್ರೆಂಡ್ಸ್ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ SSP ಸ್ಕಾಲರ್ಶಿಪ್ ಅಪ್ಡೇಟ್ ಬಗ್ಗೆ ಮಾತಾಡ್ತಾ ಹೋಗ್ತಿದ್ದೀನಿ. ಸಾರಿ ಗೈಸ್, ನಾನು ಮೊದಲೇ ಹೇಳ್ತಿದ್ದೀನಿ, ಭಾಳ ದಿನ ಆಯಿತು ನಾನು ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ, ಯಾವುದೇ ಮಾಹಿತಿ ಕೂಡ ನೀಡಿರಲಿಲ್ಲ. SSP ಬಗ್ಗೆ ಕೂಡ ಮಾಹಿತಿ ನೀಡಿಲ್ಲ. ಬಟ್ ಹಾಗೆ ನಾನು VPN ಬಗ್ಗೆ ಹಲವಾರು ಅಪ್ಲಿಕೇಶನ್ಗಳ ಬಗ್ಗೆ ನಾನು ಮಾಹಿತಿ ನೀಡಿಲ್ಲ. ಯಾಕಂದರೆ ವೀಡಿಯೋ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ನನಗೆ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿಲ್ಲ. ಇವಾಗಲಿಂದ ನಾನು ಕಂಟಿನ್ಯೂಸ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. 2 ಡೇ ಆದರೂ ಅಪ್ಲೋಡ್ ಮಾಡೇ ಮಾಡ್ತೀನಿ. ಇವಾಗ ಯಾವುದೇ ಅಪ್ಡೇಟ್ ಇದ್ದರೂ ಕೂಡ ಅಪ್ಡೇಟ್ನ ಕೊಟ್ಟೇ ಕೊಡ್ತೀನಿ ನಾನು 100%. ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಿರೋದು. ಹಲವಾರು ಜನ ಕೂಡ ಕೇಳ್ತಿದ್ರಿ SSP ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರಿ. ಇನ್ನೂ ಹಲವಾರು ಜನ, ಜಾಸ್ತಿ ಜನ ಅಂದರೆ VPN ಬಗ್ಗೆನೇ ಕೇಳ್ತಾಯಿದ್ರಿ. ಆ VPN ವರ್ಕ್ ಆಗ್ತಿಲ್ಲ ಬ್ರೋ, ಬೇರೆ VPN ನೋಡಿ ಅಂತ. ಅದು ಕೂಡ ನೋಡಿದ್ದೀನಿ. ಇನ್ನೊಂದು 4 ಡೇಸಲ್ಲಿ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಇವತ್ತು ನಾನು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ SSP ಅಪ್ಡೇಟ್ ಬಗ್ಗೆ. SSP ಬಗ್ಗೆ ನಾನು ಹೇಳ್ತೀನಿ. ಹಲವಾರು ಜನ ಪ್ರಾಬ್ಲಮ್ SSP ಬಗ್ಗೆನೇ ಇದೆ. SSP ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ ಕನ್ಫ್ಯೂಸ್ನಲ್ಲಿದ್ದೀರಾ. ನಾನು ಅದ್ರ ಬಗ್ಗೆನೇ ಈ ವಿಡಿಯೋನ ಮಾಡ್ತಿದ್ದೀನಿ. ಡೈರೆಕ್ಟ್ ನಾವು SSP ಲಾಗಿನ್ ಆಗ್ತೀವಿ. ಇವತ್ತು ಹೋಮ್ ಪೇಜ್ಗೆ ಬಂದ್ವಿ. ಲಾಸ್ಟ್ ಡೇಟ್ SSP ಸ್ಕಾಲರ್ಶಿಪ್ ಯಾವ ಡೇಟ್ ಇದೆ ಅಂತ ನೋಡ್ಬೋದು. ನೀವು ಇಲ್ಲಿ ಕಾಣ್ತಾ ಇದೆ, ಅಲ್ಪಸಂಖ್ಯಾತರ ಇಲಾಖೆದು 15ನೇ ತಾರೀಕಿದೆ. ಇದೆ ಜನವರಿ 15ನೇ ತಾರೀಕು. ಇನ್ನೊಂದು 10 ಡೇಸ್ ಇದೆ. ಲಾಸ್ಟ್ ಡೇಟು ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಕೊನೆಯ ದಿನಾಂಕ ನೋಡಿದರೆ 15ನೇ ತಾರೀಕು, 2ನೇ ತಿಂಗಳು ಕೊಟ್ಟಿದ್ದಾರೆ. ಇನ್ನೂ 1 ಮಂತ್ ಇದೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಕೂಡ. ಇಲ್ಲಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ನೋಡ್ತಾ ಬಂದರೆ ಇನ್ನೂ 2 ಮಂತ್ ಇದೆ. ಇದು 25ನೇ ತಾರೀಕು, 2ನೇ ತಿಂಗಳಿದೆ. ಇನ್ನೂ 2 ಮಂತ್ ಇದೆ. ಜಾಸ್ತಿ ಇನ್ನು ನೋಡ್ಕೋಬೋದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹೋಗಿಬಿಟ್ಟು ನೀವು. ಈ ವರ್ಷ ಸ್ಕಾಲರ್ಶಿಪ್ ಏನಿದೆ 100% ಈ ಜನವರಿ ಎಂಡ್ ತನಕ ಇಲ್ಲ ಫೆಬ್ರವರಿ ಎಂಡ್ ತನಕ 100% ಬಂದೇ ಬರುತ್ತೆ. ಏನು ಡೋಂಟ್ ವರಿ ಫ್ರೆಂಡ್ಸ್. ಕೆಲವೊಬ್ರದ್ದು ವೆರಿಫೈ ಅಮೌಂಟ್ ಏನಿದೆ ಆಲ್ರೆಡಿ ಸ್ಯಾಂಕ್ಷನ್ ಆಗ್ತಾಯಿದೆ. ಇವಾಗ ನಿಮ್ಮ ಐಡಿನಲ್ಲಿ ಏನಿದೆ ಅಮೌಂಟು ಸ್ಯಾಂಕ್ಷನ್ ಆಗ್ತಾಯಿದೆ. ನೋಡ್ಕೊಳ್ಳಿ. ಒಂದು ತಕ್ಷಣ SSP ಲಾಗಿನ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಸ್ಯಾಂಕ್ಷನ್ ಆಗ್ತಾಯಿದೆ. ಯಾರ್ಯಾರು ಸ್ಯಾಂಕ್ಷನ್ ಆಗಿಲ್ವಲ್ಲ ವೇಟ್ ಮಾಡ್ಕೊಳ್ಳಿ. ಸ್ಯಾಂಕ್ಷನ್ 100% ಆಗುತ್ತೆ. ಎಲಿಜಿಬಲ್ ಅಂತ ಬಂದರೆ ಸ್ಯಾಂಕ್ಷನ್ ಆಗೇ ಆಗುತ್ತೆ ಖಂಡಿತವಾಗ್ಲೂ. ನಾನು ನೋಡ್ತೀನಿ. ಇವಾಗ ನನ್ನ ಐಡಿನೇ ಲಾಗಿನ್ ಮಾಡ್ತೀನಿ. ಇವಾಗ ನಾನು ಡಿಗ್ರಿ BA ಓದ್ತಿದ್ದೀನಿ. ನನ್ನ ಐಡಿನ ಲಾಗಿನ್ ಮಾಡಿದೆ. ಬೇಕಿದ್ರೆ ನಿಮ್ಮ ಐಡಿ ಕೂಡ ಲಾಗಿನ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನಂದು 2 ಡೇಸ್ ಬ್ಯಾಕೆ ಇನ್ನೂ ವೆರಿಫೈ ಕೂಡ ಆಗಿರಲಿಲ್ಲ. ನೋಡ್ಬೋದು, ನಂದು ವೆರಿಫೈ ಕೂಡ ಆಗಿರಲಿಲ್ಲ. ಡಾಕ್ಯುಮೆಂಟ್ ಏನಿದೆ ವೆರಿಫೈ ಆಗಿರಲಿಲ್ಲ. ಇವಾಗ ನೋಡಿದರೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. 2024-25 ಕೊಟ್ಟೆ. ಇಲ್ಲಿ ನೋಡಿದರೆ ನೋಡ್ಬೋದು, ನನ್ನ ಡಿಸ್ಟಿಕ್ಕು ಕಾಣುತ್ತೆ. ನನ್ನ ಹೆಸರು ಫುಲ್ಲು ನಾನೇನು ಹೈಡ್ ಮಾಡಿಟ್ಟಿರಲ್ಲ. ನೋಡ್ಬೋದು, ಕಾಲೇಜ್ ಡೀಟೇಲ್ ಕೂಡ ನೋಡ್ಬೋದು. ನೋಡಿ, ನಂದು ಏನು ID ನಂಬರ್ ಎಲ್ಲ ಬಂತು ಇಲ್ಲಿ ನೋಡ್ಬೋದು. ಎಸ್ ಅಂತ, ಆಧಾರ್ ಬ್ಯಾಂಕಿಂಗ್ ಎಸ್ ಅಂತ ಬಂದಿದೆ. ಅಪ್ರೂವ್ಡ್ ಕೂಡ ಎಸ್ ಅದೇ. ಅಪ್ಲಿಕೇಶನ್ ವೆರಿಫೈಡ್ ಅಂತ ಬಂದರೆ ಸಾಕು, ಆಟೋಮೆಟಿಕ್ಲಿ 1 ವೀಕಲ್ಲಿ ವೆರಿಫೈ ಆಗುತ್ತೆ. ವೇಟ್ ಮಾಡ್ಕೊಳ್ಳಿ, ಅಷ್ಟೇ ಕಾಯಬೇಕು. ಇವಾಗ ನೋಡಿದರೆ ನಾನು ಡೈರೆಕ್ಟ್ ನಂದು 1 ವೀಕಿಂದನೇ ಇದು ಅಕಾಡೆಮಿಕ್ ಡೀಟೇಲ್ಸ್ ಅಪ್ರೂವ್ಡ್ ಅಂತ ಎಸ್ ಅಂತ ಇತ್ತು. ಬಟ್ ಇವತ್ತು ನೋಡಿದರೆ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ಸಿಂದನೂ ಎಸ್ ಆಗಿದೆ. ಅಪ್ರೂವಲ್ ಎಲಿಜಿಬಲ್ ಕೂಡ ಎಸ್ ಆಗಿದೆ. ಮತ್ತು ಇಲ್ಲಿ ಮುಂದ್ಗಡೆ ಏನೂ ಸ್ಟೆಪ್ ಇರೋಲ್ಲ. ಪೇಜ್ 2 ಅಲ್ಲಿರುತ್ತೆ. ಇಲ್ಲಿ ಪೇಜ್ 2 ಅಂತ ಇದೆ ನೋಡಿ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ 3rd ಲೆವೆಲಲ್ಲಿ ಬಂದಿದೆ ನೋಡಿ, ವಿದ್ಯಾಶ್ರೀ ಫುಡ್ ಆ್ಯಂಡ್ ಅಕೊಮಡೇಷನ್ ಸ್ಕೀಮ್ ಅಂತ ಇದೆ. ಎಸ್ ಅಂತ ಬಂದಿದೆ. 2ನೇ ಸ್ಟೆಪ್ ಕೂಡ ವೆರಿಫೈ ಆಗಿದೆ. 3ನೇ ಸ್ಟೆಪ್ ಕೂಡ ವೆರಿಫೈ ಆಗಿದೆ. ಅಕಾಡೆಮಿಕ್ ಅಲೌನ್ಸ್ ವಿದ್ಯಾಶ್ರೀ PM ಅಂತ ಬಂದಿದೆ ನೋಡಿ. ಇದು ಕೂಡ ಎಸ್ ಅಂತ ಇದೆ. ಇಲ್ಲಿ ಅಮೌಂಟ್ ಕೂಡ ನೋಡ್ಬೋದು, ಸ್ಯಾಂಕ್ಷನ್ ಆಗಿದೆ. ಇಲ್ಲಿ 15,000 ಅಂತ. ಇಲ್ಲಿ 4ನೇ ಸ್ಟೆಪ್ ಏನಿದೆ ಅಂದರೆ ಡೈರೆಕ್ಟ್ ಅಕೌಂಟಿಗೆ ಬರೋದೇ ಅಮೌಂಟ್. ಇವಾಗ ಏನು ವೆರಿಫೈ ಆಗೋದೇ ಇಲ್ಲ. DDO ಅವರು, ನಿಮ್ಮ ತಾಲೂಕಲ್ಲಿ DDO ಅವರು ಏನು ಇರ್ತಾರಲ್ಲ, ಅವ್ರು ಅಪ್ರೂವ್ ಮಾಡಿದರೆ ಸಾಕು, ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ತಾಲೂಕು ಆಫೀಸರಲ್ಲಿ ಇರುತ್ತೆ ಅದು. ನಿಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟಲ್ಲೇ DDO ಅಂತ ಇರ್ತಾರೆ. ಅವ್ರು ಅಪ್ರೂವ್ ಮಾಡಿದರೆ ಓಕೆ, ಇಲ್ಲಿ ಅಮೌಂಟ್ ಏನಿದೆ DBT ಆಗಿ ಪುಷ್ ಆಗಿ ನಿಮ್ಮ ಅಕೌಂಟಿಗೆ ಬಂದೇ ಬರುತ್ತೆ. ಇಲ್ಲಿ ನೋಡ್ಬೋದು, ಇದು ಒಂದು ನೋ ಅಂತ ಇದೆ. 4th ಸ್ಟೆಪ್ಪು DDO ಎಸ್ ಅಂತ ಬಂದರೆ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ಜನ್ರೇಟ್ ಆಗುತ್ತೆ. ಎಸ್ ಅಂತ ಬಂದು ಅವೇಟೆಡ್ ಅಂತ ಇದೆ 15,000. ಬಟ್ ಇಲ್ಲಿ ಫೀ ಕನ್ಸೆಕ್ಷನ್ ಏನಿದೆ ಅದು ಇನ್ನೂ ವೆರಿಫೈ ಆಗಿಲ್ಲ. ಅದು ವೆರಿಫೈ ಆಗಿ ಅದನ್ನು ಬರುತ್ತೆ. ಎಲ್ರಿಗೂ ಫೀ ಕನ್ಸೆಕ್ಷನ್ ಏನಿದೆ ಅದು ಕೂಡ ಬರುತ್ತೆ. ಕೆಲವೊಬ್ಬರಿಗೆ ಫೀ ಕನ್ಸೆಷನ್ನು ಕಮ್ಮಿ ಅಮೌಂಟ್ ಬಂದಿದೆ. ಅವ್ರು ಏನು ಮಾಡ್ಬೇಕಂತಂದರೆ ಇನ್ನೊಂದು ಸಾರಿ ವೇಟ್ ಮಾಡ್ಕೊಳ್ಳಿ. ಅದು ವಿದ್ಯಾಶ್ರೀ ಅಮೌಂಟ್ ಬರುತ್ತೆ ಅವರಿಗೂ ಕೂಡ. ಮೈನಾರಿಟಿ ಡಿಪಾರ್ಟ್ಮೆಂಟ್ ಇದ್ದರೆ ಅವರಿಗೂ, ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಅವರಿಗೂ ಕೂಡ ಬರುತ್ತೆ. ಇದು 15,000 ಯಾವುದ್ರ ಅಮೌಂಟ್ ಅಂದರೆ ನಾವೇನು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿರ್ತೀವಲ್ಲ ಅದರ ಅಮೌಂಟು 15,000 ಆಗಿರುತ್ತೆ. ಹೋದ ವರ್ಷ ಕೂಡ 15,000 ಅಮೌಂಟ್ ಬಂದಿತ್ತು. ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದವರಿಗೆ ಮಾತ್ರ ಬಂದಿತ್ತು. ಯಾರು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿಲ್ವಲ್ಲ ಅವರಿಗೆ ಬರೀ ಕಮ್ಮಿ ಅಮೌಂಟ್ ಬಂದಿತ್ತು. ಅವ್ರಿಗೆ ಅವ್ರವ್ರ ಡಿಪಾರ್ಟ್ಮೆಂಟ್ ವೈಸ್ ಯಾವ್ಯಾವ ಇರುತ್ತೆ ಅಮೌಂಟು, ಎಜುಕೇಷನ್ ಟೈಪು, ಆ ಟೈಪ್ ಅಮೌಂಟ್ ಬಂದಿತ್ತು ಅವರಿಗೆ. ಇವಾಗ ಹಲವಾರು ಜನಕ್ಕೆ ಡಿಗ್ರಿ, ಸೆಕೆಂಡ್ PU, ಫಸ್ಟ್ PU ಅವರಿಗೆಲ್ಲರಿಗೆ ಚೆಕ್ ಮಾಡ್ಕೊಳ್ಳಿ ವೆರಿಫೈ ಆಗಿದೆ ಇಲ್ಲ, ನಿಮ್ಮದು ಎಲಿಜಿಬಲ್ ಇದೆಯಾ ಇಲ್ವಾ ಅಂತ. ಬ್ಯಾಂಕ್ ಡೀಟೇಲ್ ಕೂಡ ಶೋ ಆಗುತ್ತಾ ಇಲ್ವಾ. NPCI ಕೂಡ ಚೆಕ್ ಮಾಡ್ಕೊಳ್ಳಿ, ಬಂದು ಇರುತ್ತಾ ಇಲ್ಲ. NPCI ಇದ್ದರೆ ಕೂಡ 100% ಬರುತ್ತೆ. NPCI ಇಲ್ಲ ಅಂದರೆ ನಿಮ್ಮ ಬ್ಯಾಂಕಿಗೆ ಹೋಗಿ NPCIನ ಮಾಡಿಸ್ಕೊಳ್ಳಿ. 100% ಅಮೌಂಟು ಬರುತ್ತೆ. ಇಷ್ಟೇ ನಾನು ಹೇಳ್ತಿರೋದು ವೀಡಿಯೋನಲ್ಲಿ. ಹಲವಾರು ದಿನ ಆಯಿತು ನಾನು ವೀಡಿಯೋ ಅಪ್ಲೋಡ್ ಮಾಡಿರಲೇ ಇಲ್ಲ. ಅಮೌಂಟ್ ಏನಿದೆ ಕ್ರೆಡಿಟ್ ಆಗುತ್ತೆ. ವೇಟ್ ಮಾಡ್ಕೊಳ್ಳಿ. 2024-25. ಇನ್ನೊಂದು ನಾನು ಹೊಸ ನ್ಯೂಸ್ ಏನು ಹೇಳ್ಬೇಕಂತಂದರೆ, ನಮಗೆ ನಮ್ಮ ಫ್ರೆಂಡ್ ಇದ್ದಾರೆ ಅಲ್ಲೇ. ನಮ್ಮ ಫ್ರೆಂಡ್ ಅಂದರೆ ನಮ್ಮ ಫ್ರೆಂಡ್ನ ಅಣ್ಣವ್ರು ಇದ್ದಾರೆ, ವರ್ಕ್ ಮಾಡ್ತಾರೆ SSP ಇದರಲ್ಲಿ. ಅವರು ಹೇಳಿದ್ದಾರೆ ಹೋದ ವರ್ಷ ಸ್ಕಾಲರ್ಶಿಪ್ ಯಾರ್ದು ಬಂದಿಲ್ಲ ಅವ್ರದ್ದು ಸ್ವಲ್ಪ ಐಡಿನ ನಾನು ಮೆನ್ಷನ್ ಮಾಡಿ ಹಾಕು, ನಾನು ಮುಂದ್ಗಡೆ ಪ್ರೊಸೆಸ್ನ ಕಳಿಸ್ತೀನಿ ಅಂತ. ಈ ವರ್ಷದ್ದಲ್ಲ, ಸಾರಿ ನಾನು ಹೇಳ್ತಿದ್ದೀನಿ, ಕಂಡೀಷನ್ ಆಗಿ ಕೇಳಿಸ್ಕೊಳ್ಳಿ. ಈ ವರ್ಷದ್ದಲ್ಲ, ಹೋದ ವರ್ಷದ ಯಾರ್ದು ಅಮೌಂಟ್ ಬಂದಿಲ್ವಲ್ಲ
ಫೀ ಕನ್ಸೆಷನ್ ಆಗಿರ್ಬೋದು, ವಿದ್ಯಾಶ್ರೀ ಅಮೌಂಟು ಮತ್ತು ರೈತ ವಿದ್ಯಾನಿಧಿ ಬಂದಿದೆ ಕೆಲವೊಬ್ಬರಿಗೆ. ಯಾರ್ದು ವಿದ್ಯಾಶ್ರೀ ಅಮೌಂಟ್ ಬಂದಿಲ್ಲಲ್ಲ ಅವರಿಗೆ ರೈತ ವಿದ್ಯಾನಿಧಿ ಅಮೌಂಟ್ ಶೋ ಆಗ್ತಾಯಿದೆ, ಬಟ್ ಬಂದಿರಲ್ಲ. ಅವ್ರದ್ದೇನಿದೆ SSP ID ಅಷ್ಟೇ. ID ಏನಿದೆ ಅದು ನಮಗೆ ವಾಟ್ಸಪ್ನಲ್ಲಿ ಕಳಿಸಿ. ಪರ್ಸ್ನಲಾಗಿ ಗ್ರೂಪಲ್ಲಿ ಯಾರು ಹಾಕೋಕ್ಕೆ ಹೋಗಬೇಡಿ, ಪರ್ಸ್ನಲಾಗಿ ಕಳಿಸಿ. ನಾನು ಅದನ್ನ ಅವ್ರಿಗೆ ಕಳಿಸ್ತೀನಿ, ಅವ್ರು ಮುಂದೆ ಫಾರ್ವರ್ಡ್ ಮಾಡ್ತಾರೆ. ಆದಷ್ಟು ಬೇಗ ವೆರಿಫೈ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಹೇಳ್ತೀನಿ. ಈ ವರ್ಷದ್ದು ಅಲ್ಲ, ಹೋದ ವರ್ಷದ್ದು ಹೇಳ್ತಿದ್ದೀನಿ ನಾನು. ಈ ವರ್ಷದಿದ್ದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅವ್ರು ಹೇಳಿದ್ದಾರೆ ಪ್ರಾಬ್ಲಮ್ ಆಗುತ್ತೆ. ಈ ವರ್ಷದ ಏನು ಕೊಟ್ಟರೆ ಈ ವರ್ಷದ ಅಂತ ಹೇಳಿದರೆ, ಹೋದ ವರ್ಷದ ಯಾರು ಬಂದಿಲ್ವಲ್ಲ ಅವ್ರಿಗೆ ಅಂತ ಹೇಳಿದ್ದಾರೆ. ಹೋದ ವರ್ಷದ್ದು ಬಂದರೂ ಕೂಡ ಈ ವರ್ಷದ ಯಾರು ಬಂದಿಲ್ಲಲ್ಲ ಅವ್ರಿಗೆ ಕೊಟ್ಟರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಹೋದ ವರ್ಷದ್ದು ಯಾರ್ದು ಬಂದಿಲ್ಲ ಅವ್ರು ಅಷ್ಟೇ ಕೊಡಬೇಕಾಗುತ್ತೆ. ಈ ವರ್ಷದ ಬಂದಿಲ್ಲ ಅಂದರೂ ಓಕೆ, ಬಂದರೂ ಓಕೆ. ಹೋದ ವರ್ಷದ ಬರಲಾರ್ದವ್ರು ಅಷ್ಟೇ ಹಾಕಬೇಕಾಗುತ್ತೆ, ಬಂದವ್ರು ಮಾತ್ರ ಹಾಕೋಕ್ಕಾಗಲ್ಲ. ಹೇಳ್ತಿದ್ದೀನಿ ಕಂಡೀಷನ್ ಮಾಡಿ. ಅವರು SSP ID ಏನಿದೆ ಪರ್ಸ್ನಲಾಗಿ ವಾಟ್ಸಪ್ನಲ್ಲಿ ಕಳಿಸಿ. ವಾಟ್ಸಪ್ ಗ್ರೂಪ್ ಏನಿದೆಯಲ್ಲ ನಾನು ಆಲ್ರೆಡಿ ಅಲೋ ಮಾಡಿಟ್ಟಿದ್ದೀನಿ, ಎಲ್ಲರೂ ಕೂಡ ಮೆಸೇಜ್ ಹಾಕ್ಬೋದು. ಬೇರೆ ಬೇರೆ ಅಪ್ಲಿಕೇಶನ್ ಲಿಂಕು ಅದೇನು ಹಾಕೋ ಹಾಗಿಲ್ಲ. ನಾನು ಎಷ್ಟು ಸಾರಿ ಹೇಳಿದ್ದೀನಿ, ಬೇರೆ ಬೇರೆ ಅಪ್ಲಿಕೇಶನ್ ಲಿಂಕ್ ಹಾಕ್ತೀರಾ, ನಾನು ಅವ್ರಿಗೆ ಡೈರೆಕ್ಟಾಗಿ ಗ್ರೂಪಿಂದ ರಿಮೂವ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಲಿಂಕ್ ಕೂಡ ಶೇರ್ ಮಾಡೋಕ್ಕೆ ಹೋಗಬೇಡಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ. ಪರ್ಸ್ನಲ್ ಆಗಿರ್ತಕ್ಕಂಥ ನಮ್ಮದು SSP ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಇಂಟರ್ನೆಟಿಗೆ ಸಂಬಂಧಪಟ್ಟ ನಮಗೆ ಚಾನಲ್ ಸಂಬಂಧಪಟ್ಟಂತೆ ಅಷ್ಟೇ ಏನೋ ಒಂದು ಇದ್ದರೆ ಹಾಕಿ, ಯೂಸ್ಫುಲ್ ಆಗೋಂಥದ್ದು ಹಾಕಿ. ಬೇರೆ ಅಪ್ಲಿಕೇಶನಿಂದ ಅಮೌಂಟ್ ಬರುತ್ತೆ ಅದು ಬರುತ್ತೆ ಅಂತ ಫೇಕ್ ಇರುತ್ತೆ, ಹಲವಾರು ಅಪ್ಲಿಕೇಶನ್ ಅಂತೂ ಫೇಕ್ ಇರುತ್ತೆ. ಮತ್ತು ಹೇಳ್ತಿದ್ದೀನಿ ರಮ್ಮಿ ಅಂತ ಅಪ್ಲಿಕೇಶನು ಅಂತ ಯಾವುದು ಹಾಕೋಕ್ಕೆ ಹೋಗಬೇಡಿ. ಹೇಳ್ತೀನಿ ಲಾಸ್ಟ್ ವಾರ್ನಿಂಗು. ಗ್ರೂಪ್ ಅಲೋ ಮಾಡಿಟ್ಟಿದ್ದೀನಿ, ಬೇಕಿದ್ದವ್ರು ಮೆಸೇಜ್ ಮಾಡ್ಬೋದು. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ವಿಷಯ ಏನಂದರೆ, ಲಾಸ್ಟ್ ಡೇಟ್ ಸ್ಕಾಲರ್ಶಿಪ್ ಹಾಕೋಕ್ಕೆ ಇನ್ನೂ ಫೆಬ್ರವರಿ 15ನೇ ತಾರೀಕು ತನಕ ಲಾಸ್ಟ್ ಡೇಟ್ ಇದೆ. ಅಪ್ಲೈ ಮಾಡ್ಕೊಳ್ಳಿ. ಯಾರ್ಯಾರು ಅಪ್ಲೈ ಮಾಡ್ಕೊಂಡಿಲ್ಲ ಅವರವರು ಬೇಗ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮಾರ್ಚ್ ತನಕ ಅಮೌಂಟ್ ಬಂದೇ ಬರುತ್ತೆ. ಕಂಡೀಷನಾಗಿ ಹೇಳ್ತಿದ್ದೀನಿ, ಅಮೌಂಟ್ ಬರುತ್ತೆ. ಆಲ್ರೆಡಿ ವೆರಿಫೈ ಮಾಡ್ತಾ ಇದ್ದಾರೆ, ಡಾಕ್ಯುಮೆಂಟ್ ಎಲ್ಲ ಇವಾಗ ಅಮೌಂಟ್ ಹಾಕೋ ಸಿಚುವೇಷನಲ್ಲಿದ್ದಾರೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಆದಷ್ಟು ಬೇಗ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೊಳ್ಳಿ. ಯಾರ್ಯಾರು ಅಪ್ಲೈ ಮಾಡಿಲ್ಲ, ಮೈನಾರಿಟಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟು ಎಲ್ಲರೂ ಅಪ್ಲೈನ ಮಾಡ್ಕೊಳ್ಳಿ ಹೇಳ್ತಿದ್ದೀನಿ. ಮತ್ತು ಏನಪ್ಪ ಅಂತಂದರೆ, ನಮ್ಮ ಚಾನಲಲ್ಲಿ 999 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಥ್ಯಾಂಕ್ ಯು ಆಲ್ ಆಫ್ ದಿ ಅಂತ ಹೇಳ್ತಾ ಇಷ್ಟಪಡ್ತೀನಿ ನಾನು. ಇವಾಗ ನಾನು ಚಾನಲ್ನ ಓಪನ್ ಮಾಡಿ ತೋರಿಸ್ತೀನಿ. 999 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಆಲ್ ಆಫ್ ಯು ಸಬ್ಸ್ಕ್ರೈಬರ್ಸ್. ಮೈ ಲವ್ ಫ್ಯಾಮಿಲಿ. 1000 ಫ್ಯಾಮಿಲಿ ಕಂಪ್ಲೀಟ್ ಆಯಿತು ನಂದು. ಇವಾಗ 1 ಇಯರ್ ಆಯಿತು. ನಾನೇನು ಅರ್ನಿಂಗ್ ಮಾಡಬೇಕು ಈ ಚಾನಲಿಂದ ಅಂತ ಏನೂ ಇಷ್ಟಪಟ್ಟಿಲ್ಲ, ಯಾಕಂದರೆ ಕೆಲವರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ನಾನು ಈ ಚಾನಲ್ನ ಮಾಡಿರೋದು. ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ವೀಡಿಯೋನ ಶೇರ್ ಮಾಡಿ. ನಾವು ಮುಂದೆ ಬೆಳಿತೀವಿ, ಅವಕಾಶ ಮಾಡಿಕೊಡಿ ನಮಗೂ ಕೂಡ ಆದಷ್ಟು. ಹಾಗೆ ನನ್ನ ಈ ವಾಟ್ಸಪ್ ಗ್ರೂಪ್ ಲಿಂಕ್ನ ಯಾರ್ಯಾರು ಹೊಸ ಮೆಂಬರ್ ನೋಡ್ತಿದ್ದೀರಲ್ಲ, ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಗ್ರೂಪಿಗೆ ಜಾಯ್ನ್ ಆಗಿ. ಹೇಳ್ತೀನಿ, ಗ್ರೂಪ್ನಲ್ಲಿ ಜಾಯ್ನ್ ಆಗಿ. ಯಾವುದೇ ಅನರ್ಥರಾಜಿ ಅಪ್ಲಿಕೇಶನ್ನ ಬಿಡೋಕ್ಕೆ ಹೋಗಬೇಡಿ ಗ್ರೂಪಲ್ಲಿ. ಓಕೆ, ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್.